ಲೈಫಲ್ಲಿ ನಮ್ಗೇನು ಮುಖ್ಯ ಅಂತ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಎಸ್, ಮಿರಾಕಲ್ಸ್ ಹ್ಯಾಪನ್ ಇನ್ ಮೈ ಲೈಫ್ ಟು. ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಎಷ್ಟು ಚೇಂಜ್ ಆಯಿತು ಅಂತ ಅಂದರೆ ಪ್ರಾಬಬ್ಲಿ ನಾನು ನಿಮ್ಗೆ ಏನಾದರೂ ಹೇಳಿದ್ರೆ ನೀವು ನಂಬೋದೂ ಇಲ್ಲ. ಆ್ಯಂಡ್ ಇಷ್ಟು ಚೇಂಜ್ ಆಗಿದೆಯಾ ಅಂತ ನೀವು ಗೇಜ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆಕ್ಸಿಡೆಂಟ್ಲಿ, ಕೋಇನ್ಸಿಡೆಂಟ್ಲಿ ನನಗೆ ಬೇಕಾಗಿರೋದೇ ಆಗಕ್ಕೆ ಶುರುವಾಯಿತು. ಹಾಯ್, ಹಲೋ, ನಮಸ್ಕಾರ. ನಾನು ಮಂಜುಳಾ ಗಂಗಪ್ಪ. ಎಸ್, ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ. ನೀವೇನಾದರೂ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಒಂದ್ಸಲ ಲಾಸ್ಟ್ ವಿಡಿಯೋನ ನೋಡಿ. ಸೊ ಲಾಸ್ಟ್ ವಿಡಿಯೋ ಏನು ಅಂತ ಜಸ್ಟ್ ಒಂದು ಮಾತಲ್ಲಿ ನಾನು ಹೇಳ್ತೀನಿ. 21 days ಆಫ್ ಮೈ ರೇಖಿ ಪ್ರಾಕ್ಟೀಸ್. ಸೊ ಏನೇನೆಲ್ಲ ಮಾಡ್ತು ರೇಖಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್, ಬಿಫೋರ್ ರೇಖಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆಫ್ಟರ್ ಪ್ರಾಕ್ಟೀಸಿಂಗ್ ರೇಖಿ ನನ್ನ ಲೈಫ್ ಹೇಗೆ ಟ್ರಾನ್ಸ್ಫಾರ್ಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸ್ಟಿಕ್ ಅರೌಂಡ್. ಪ್ರಾಬಬ್ಲಿ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಮ್ಯಾನಿಫೆಸ್ಟೇಷನ್, ರೇಖಿ, ಹೀಲಿಂಗ್, ಥೆರಪಿ, ಆರಾ ಎಲ್ಲದ್ರ ಬಗ್ಗೆನೂ ನಿಮ್ಗೆ ಆಸಕ್ತಿ ಇತ್ತು ಅಂತಂದರೆ ಪ್ರಾಬಬ್ಲಿ ಈ ವಿಡಿಯೋನು ಕೂಡ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂತ ಅಂದರೆ ನಮಗಿಂತ ಮುಖ್ಯ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ. ಇಫ್ ಯು ಸ್ಟಿಕ್ ಅರೌಂಡ್ ಫಾರ್ ದಿಸ್ ವಿಡಿಯೋ ಫಾರ್ 2 minutes ಅಟ್ಲೀಸ್ಟ್, ನಮಗೆ ಓಕೆ ನಾನು ಏನು ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ ಲೈಫಲ್ಲಿ ಅಂತ ಪ್ರಾಬಬ್ಲಿ ಗೊತ್ತಾಗತ್ತೆ. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ, ಅಫರ್ಮೇಷನ್ಸ್ ಬರಿಬೇಕಾದ್ರೆ ಎಲ್ಲರೂ ಹೇಳ್ತಾರೆ ನೆಗೆಟಿವ್ ಆಗಿ ಮಾತಾಡಬೇಡಿ ಅಂತ. ಬಟ್ ಸಿಚುವೇಶನ್ನ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಕೆಲವೊಂದು ನಾನು ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಕಮಿಂಗ್ ಔಟ್ ಫ್ರಮ್ ಮೈ ಹಾರ್ಟ್. ಐ ಆಮ್ ನಾಟ್ ಅ ಈಸಿ ಆ್ಯಂಡ್ ಲಕ್ಕಿ ಕಿಡ್, ಆಯಿತಾ. ಸೊ ನನಗೇನು ಬೇಕು ಅಂತಂದ್ರು ನಾನು ಕಷ್ಟಪಡಲೇಬೇಕು. ಅದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ತೀನೋ ಅಷ್ಟು ನನಗೆ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ. ನನ್ನ ಲೈಫ್ ಇಷ್ಟೇ ತುಂಬ ಸಿಂಪಲ್. ಆಫೀಸ್, ಮನೆ, ಮಗಳು ಆ್ಯಂಡ್ ಸ್ಯಾಕ್ರಿಫೈಸ್. ಸೊ ನನ್ನ ಡ್ರೀಮ್ಗೆ ಒಂದು ವಿಂಗ್ ಕೊಟ್ಟಿದ್ದು ರೇಖಿ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ರೇಖಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಪಂಕ್ಚುಯಾಲಿಟಿ, ಡಿಸಿಪ್ಲಿನ್, ಕ್ಲಾರಿಟಿ, ಹೀಲಿಂಗ್, ಸೆಲ್ಫ್ ಲವ್, ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಮೈಂಡ್ ಕಾಮ್ ಆಯಿತು. ಆ್ಯಂಡ್ ಪಾಸಿಟಿವಿಟಿ ಅನ್ನೋದು ನನ್ನ ಲೈಫಲ್ಲಿ ಟು ದ ಎಕ್ಸ್ಟೆಂಟ್ ಹೋಯಿತು. ನನ್ನ ಮೈಂಡ್ ಎಷ್ಟು ಕಾಮ್ ಆಯಿತು ಅಂತ ಅಂದರೆ, ನನ್ನ ಫೋಕಸ್ ಎಷ್ಟು ಇಂಪ್ರೂವ್ ಆಯಿತು ಅಂತ ಅಂದರೆ ಪ್ರಾಬಬ್ಲಿ ನನ್ನ ಪ್ರೊಡಕ್ಟಿವಿಟಿ ಲೆವೆಲ್ಲು ಈ ಒಂದು ಫೇಸಲ್ಲಿ ತುಂಬಾ ಹೆಚ್ಚಿತ್ತು. ಇನ್ನು ಇಷ್ಟದ ಬಗ್ಗೆ ಮಾತಾಡ್ಕೊಂಡ್ರೆ, ನಾವು ಜಸ್ಟ್ ಜನರಲ್ ಹ್ಯೂಮನ್ ಲೈಫ್ನ ಲೀಡ್ ಮಾಡಬೇಕಾದ್ರೆ ಏನು ಅನ್ಸುತ್ತೆ, ನಮಗೇನೋ ಬೇಕು ಅಂತ ಅನ್ಸುತ್ತೆ. ಓಕೆ, ಇವತ್ತು ಹೋಗೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಪೋಸ್ಟ್ಪೋನ್ ಮಾಡೋಣ ಅಂತ ಅನ್ಕೋತೀವಲ್ವ. ಬಟ್ ಆ್ಯಕ್ಚುಲಿ ನನಗೆ ರೇಖಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಹೇಗಾಯಿತು ಅಂತಂದರೆ, ನಾನು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಆಲ್ಮೋಸ್ಟ್ ಲೈಕ್ 8:30, 9 o'clock ನಾನು ಆಫೀಸಿಂದ ಬರ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಎಲ್ಲ ಪಾನಿಪುರಿ ಅಂಗಡಿನೂ ಕ್ಲೋಸ್ ಆಗಿದೆ. ನಂಗೆ ತಿನ್ನಬೇಕು ಅಂತ ಅವಾಗ ಅನ್ನಿಸ್ತಾ ಇದೆ. ಮನೆಗೆ ಬಂದಿದ್ದೀನಿ, ನನಗೆ ಪಾನಿಪುರಿ ಸಿಕ್ತು. ಸೊ ಹೇಗೆ ಸಿಕ್ತು, ಎಲ್ಲಿಂದ ಸಿಕ್ತು ಆ ದೇವ್ರಿಗೆ ಗೊತ್ತು. ಬಟ್ ಅಂದರೆ ಅದು ಬೇಕು ಅಂತ ಬಂದ, ನಾನಂತೂ ಓಪನ್ ಆಗಿ ಬಾಯ್ಬಿಟ್ಟು ಕೇಳೇ ಇರಲಿಲ್ಲ. ನನಗೆ ಬೇಕಿತ್ತು, ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನಾನು ಕೇಳಿರಲಿಲ್ಲ. ಬಟ್ ನಾನು ಮನೆಗೆ ಬಂದಮೇಲೆ ನನಗೆ ಪಾನಿಪುರಿ ಸಿಕ್ತು. ಸೊ ದಟ್ ಈಸ್ ಹೌ ಥಿಂಗ್ಸ್ ವಿಲ್ ಚೇಂಜ್. ನಿಮ್ಮ ಎನರ್ಜಿ, ನಿಮಗೆ ಒಂದು ಹೀಲಿಂಗ್ ಪ್ರಾಸೆಸ್ ಆದಮೇಲೆ ಮಿರಾಕಲ್ಸ್ ಅನ್ನೋದು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತೀರಾ. ಪಾನಿಪುರಿ ಅನ್ನೋದು ಸಣ್ಣ ಟಾಪಿಕ್ ಅಂತ ಅಂದ್ರೂ ಕೂಡ ಜಾಬ್ ಆಪರ್ಚುನಿಟೀಸ್, ನಂಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಬಂತು. ಲೈಕ್ ಹೈಯರ್ ಪ್ಯಾಕೇಜಿಗೆ ಬಂತು. ಆ್ಯಂಡ್ ಟ್ರಸ್ಟ್ ಮೀ, ನಮ್ಮ ಆಫೀಸಲ್ಲಿ ಇದನ್ನು ನೋಡ್ತಾರೆ, ನನಗೆ ಗೊತ್ತು. ಇದನ್ನು ನಾನು ಹೇಳಿಲ್ಲ, ಬಟ್ ಸ್ಟಿಲ್ ನನಗೆ ಆಪರ್ಚುನಿಟೀಸ್ ಬಂತು. ಆ್ಯಂಡ್ ಒಂದು ಒಳ್ಳೆ ಪ್ರಾಡಕ್ಟ್ಗೆ, ನನಗೆ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ಗೆ ನನಗೆ ಆಪರ್ಚುನಿಟಿ ಸಿಕ್ತು. ನನ್ನ ಲೈಫಲ್ಲಿ ನಾನು ಆ ಬಜೆಟ್ನ ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ನನಗೆ ಮಾತಾಡೋಕ್ಕೂ ಅಷ್ಟು ಶಕ್ತಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅಮೌಂಟ್ ಕ್ಯಾಂಪೇನಿಂಗಿಗೆ ಅಂತ ಅಂದ್ಬಿಟ್ಟು ಪ್ರಪೋಸ್ ಆಯಿತು. ಆಲ್ ದೀಸ್ ಆಪರ್ಚುನಿಟೀಸ್ ಕೇಮ್ ಆಫ್ಟರ್ ಪ್ರಾಕ್ಟೀಸಿಂಗ್ ರೇಖಿ. ಓಕೆ, ದಿಸ್ ಇಸ್ ಅಬೌಟ್ ಜಾಬ್. ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡೋಕ್ಕೆ ಹೋದಾಗ, ಐ ಹ್ಯಾಡ್ ದಿಸ್ ಲೆಗ್ ಪೇನ್ ಸಿನ್ಸ್ ವೆರಿ ಲಾಂಗ್ ಟೈಮ್. ಪ್ರಾಬಬ್ಲಿ ನಾನು ಉದಯ ಟಿವಿಲಿ ವರ್ಕ್ ಮಾಡಬೇಕಾದ್ರೆ, ನಾನು ಒಂದು ರಿಯಾಲಿಟಿ ಶೋಲ್ಲಿ ವರ್ಕ್ ಮಾಡಿದ್ದೆ. ಅಲ್ಲಿ ನನಗೆ ಲಿಗಮೆಂಟ್ ಟೇರ್ ಆಗಿತ್ತು. ಸೊ ಆ ಟೈಮಿಂದನೂ ಕೂಡ ಐ ಹ್ಯಾಡ್
ದಿಸ್ ರಿಯಲಿ ವೆರಿ ಬ್ಯಾಡ್ ಲೆಗ್ ಪೇನ್. ಆ್ಯಂಡ್ ವೆಯ್ಟ್ ಪುಟ್ ಆನ್ ಆದ್ಮೇಲಂತೂ ನನಗೆ ಲಿಟ್ರಲಿ 10 ಹೆಜ್ಜೆ ಇಟ್ಟರೆ ಸಾಕು ನನಗೆ ಪೇನ್ ಶುರುವಾಗ್ತಿತ್ತು. ನಾನು ವರ್ಕೌಟ್ ಮಾಡಬೇಕಾದ್ರೂ ಕೂಡ ನಾನು ಆ್ಯಕ್ಚುಲಿ ಆ ಲೆಗ್ ಮೇಲೆ ನಾನು ಒಂಚೂರು ಪ್ರೆಷರೈಸ್ ಮಾಡ್ತಾನೆ ಇರಲಿಲ್ಲ. ನನಗೇನಾದ್ರು ಲೆಗ್ ವರ್ಕೌಟ್ ಅಂತ ಅಂದಿದ ತಕ್ಷಣ ಓಡೋಗ್ಬಿಡ್ತದೆ. ಆ್ಯಂಡ್ ಸ್ಟೆಪ್ಪರ್ ಗಿಪ್ಪರ್ ಅಂತೂ ಜಂಪಿಂಗ್ ಅಂತೂ ಸೀನೇ ಇಲ್ಲ. ಸೊ ಹೀಗಿದ್ದಾಗ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ನಂಗೆ ಲೆಗ್ ಪೇನ್ ಶುರುವಾಗಿತ್ತು. ಬಟ್ ಟ್ರಸ್ಟ್ ಮೀ, ನಾನು ರೇಖೆ ಪ್ರಾಕ್ಟೀಸ್ ಮಾಡ್ಕೊಂಡು ನನ್ನ ಲೆಗ್ ಪೇನ್ನ ನಾನೇ ಕ್ಯೂರ್ ಮಾಡಿಕೊಂಡೆ. ಬರೀ ಲೆಗ್ ಪೇನ್ ಮಾತ್ರನೇ ಅಲ್ಲ, ಬ್ಲೂಟಿಂಗ್, ಡೈಜೆಷನ್, PCOD, ಹಾರ್ಮೋನ್ ವಿಚ್ ಇಸ್ ರಿಲೇಟೆಡ್ ಟು ಹಾರ್ಮೋನ್. ಸೊ ಎಲ್ಲನೂ ಕೂಡ ಒಂದು ಲೆವೆಲ್ಗೆ ನನ್ನ ಹಿಡ್ತಕ್ಕೆ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಟ್ರಸ್ಟ್ ಮೀ, ನನ್ನ ಸ್ಕಿನ್ ನೀವು ನೋಡ್ತಾ ಇರ್ಬೋದು, ನಾನು ಏನಾದರೂ ಮೇಕಪ್ ಹಾಕಿದ್ದೀನ ಅಂತ. ನೋ, ಇದನ್ನ ಈ ಒಂದು ಫೇಸ್ಗೆ ಏನೂ ಹಾಕಿಲ್ಲ. ಮೈಸೂರು ಸ್ಯಾಂಡಲ್ ಸೋಪು, ಒಂದು ಅಲೋವೆರಾ ಜೆಲ್ಲು ಬಿಟ್ಟರೆ ಒಂದು ಸನ್ಸ್ಕ್ರೀನು, ಇಷ್ಟು ಬಿಟ್ಟರೆ ನಾನೇನು ಹಾಕೇ ಇಲ್ಲ. ಒಂದು ಐಲೈನರು, ಬಿಕಾಸ್ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರೆಸೆಂಟೇಷನ್ಗೆ ಅಂತ. ಲಿಪ್ಸ್ಟಿಕ್ ಜನರಲ್. ಸೊ ಐ ಹ್ಯಾವ್ ನಾಟ್ ಯೂಸ್ಡ್ ಅ ಸಿಂಗಲ್ .1% ಅಷ್ಟು ಕೂಡ ನಾನು ಮೇಕಪ್ ಮಾಡ್ಕೊಂಡಿಲ್ಲ. ನನ್ನ ಸ್ಕಿನ್ ಗ್ಲೋ ಆಗೋಕ್ಕೆ ಶುರುವಾಯಿತು, ಟೆಕ್ಸ್ಚರ್ ಚೆನ್ನಾಗಾಯಿತು. ಪೀಪಲ್ ಸ್ಟಾರ್ಟೆಡ್ ಟು ನೋಟಿಸ್ ದ್ಯಾಟ್ ನನ್ನ ಸ್ಕಿನ್ನಲ್ಲಿ ಒಂದು ಗ್ಲೋ, ಒಂದು ಡಿಫ್ರೆಂಟ್ ಕಳೆ ಬರೋಕ್ಕೆ ಶುರುವಾಯಿತು ಅಂತ ದೇ ಹ್ಯಾವ್ ಸೆಡ್ ಮೀ ಪರ್ಸ್ನಲಿ. ಆ್ಯಂಡ್ ಇದ್ರ ಜೊತೆಗೆ ತುಂಬ ಜಾಸ್ತಿ ಪಾಸಿಟಿವಿಟಿ ನನಗೆ ನನ್ನ ಲೈಫಲ್ಲಿ ಸಿಕ್ತು. ಆ್ಯಂಡ್ ನನ್ನ ಇಂಟ್ಯೂಷನ್ಸ್ ಇಟ್ ವಾಸ್ ಗೆಟಿಂಗ್ ಬೆಟರ್ ಡೇ ಬೈ ಡೇ. ಅಂದಾಜಲ್ಲಿ ಹೇಳಬೇಕು ಅಂತ ಅಂದರೆ 90% ಅಕ್ಯುರೇಸಿ ವಾಸ್ ಮೈ ಇಂಟ್ಯೂಷನ್. ಸೊ ರೇಖಿ ಪ್ರಾಕ್ಟೀಸ್, ಟ್ಯಾರೋಟ್ ಪ್ರಾಕ್ಟೀಸಲ್ಲಿ ಇಂಟ್ಯೂಷನ್ is the major thing which plays a very vital role. ಸೊ ನನಗೆ ಒಂದು 90% ಅಕ್ಯುರೇಸಿ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಮನೆಯೆಲ್ಲ ಫುಲ್ ಪಾಸಿಟಿವ್ ಆಯಿತು, ಅಟ್ಮಾಸ್ಫಿಯರ್ ಫುಲ್ ಪಾಸಿಟಿವ್ ಆಯಿತು. ಬಿಗ್ ಥಿಂಗ್ಸ್ ಸ್ಟಾರ್ಟೆಡ್ ಟು ಹ್ಯಾಪನ್ ಇನ್ ಮೈ ಲೈಫ್. ಕನೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಹೋದಾಗ ವಿ ಮೀಟ್ ಪೀಪಲ್ ವೆರಿ ಆಫನ್ ಆಯಿತಾ. ಸೊ ಯಾರು ನೆಗೆಟಿವ್ ಯಾರು ಪಾಸಿಟಿವ್ ಅಂತ ನಾವು ಯೋಚನೆನೇ ಮಾಡೋಕ್ಕಾಗಲ್ಲ. ಸೊ ನೆಗೆಟಿವ್ ಪೀಪಲ್, ನೆಗೆಟಿವ್ ಸಿಚುವೇಶನ್ಸ್ ಎಲ್ಲ ಹೇಗಾಯಿತು ಅಂತಂದ್ರೆ ಆಟೋಮೆಟಿಕಲಿ ನನ್ನ ಲೈಫಿಂದ, ನನ್ನ ವೇಯಿಂದ ಹಾಗೆ ಸರಿದ್ಬಿಡ್ತು. ಎಕ್ಸ್ಟರ್ನಲ್ ಎನರ್ಜೀಸ್ ಏನಿತ್ತು, ಸೊ ಪ್ರಾಕ್ಟೀಸ್ ಮಾಡ್ತಾ ಆ ಎನರ್ಜೀಸಿಂದ ನಾನು ಡಿಸ್ಕನೆಕ್ಟ್ ಆಗ್ತಾ ಹೋದೆ. ಪ್ರಾಬಬ್ಲಿ ಇದನ್ನ ತುಂಬ ಜನ ಕೇಳಿರ್ತಾರೆ, ಏನು ನೀನು ಇಷ್ಟೊಂದು ಬ್ಯುಸಿ, ಯಾರಿಗೂ ಸಿಗಲ್ಲ, ಯಾರನ್ನೂ ಮೀಟ್ ಮಾಡಲ್ಲ, ಯಾರನ್ನೂ ಮಾತಾಡಲ್ಲ ಅಂತ. ಆ್ಯಂಡ್ ಪ್ರಾಬಬ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್ ಅಂತ ಅನ್ಸುತ್ತೆ. ಐ ಸ್ಟಾರ್ಟೆಡ್ ಟು ಬಿ ವಿತ್ ಮೈ ಸೆಲ್ಫ್. ಆ್ಯಂಡ್ ಈ ಎನರ್ಜಿ ಈಟರ್ಸ್ ಅಂತ ಏನಿರ್ತಾರೆ, ಪ್ರಾಬಬ್ಲಿ ನಿಮಗೆ ಎನರ್ಜಿ, ವೈಬ್ರೇಷನ್ಸ್, ಆರಾ ಮತ್ತು ಯಾವುದೇ ಒಂದು ಸ್ಪಿರಿಚುವಲ್ ವೇಯಲ್ಲಿ ಹೋಗಬೇಕಾದ್ರೆ ಯು ವಿಲ್ ಗೆಟ್ ಟು ನೋ ಅಬೌಟ್, ಯು ವಿಲ್ ಲರ್ನ್ ಅಬೌಟ್ ಎನರ್ಜಿ ಈಟರ್ಸ್. ಅವರೆಲ್ಲರೂ ಕೂಡ ನನ್ನ ಲೈಫಿಂದ ಹಾಗೆ ಪಾಸ್ ಆಗೋಗ್ಬಿಟ್ರು. At last, it's me, only me with open mindset. ಸೊ ಎಂಡ್ ಆಫ್ ದ ವಿಡಿಯೋ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ನಿನಗೇನಾದರೂ ಸಹಾಯ ಬೇಕು ಅಂತ ಅಂದರೆ ನಾನು ಬರಲಿಲ್ಲ ಅಂದ್ರೂ ಸಹಾಯ ನಿನಗೆ ತಲುಪೋ ಥರ ಮಾಡ್ತೀನಿ ಅಂತ. ಅವ್ರು ನಮಗೆ ಸಹಾಯನ ಕೊಡಬೇಕಾದ್ರೆ ನಾವು ಓಪನ್ ಮೈಂಡ್ಸೆಟ್ಟಲ್ಲಿ ಆ ಸಹಾಯನ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇರಬೇಕಷ್ಟೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾಕೆ ಇವ್ರು ಬಂದರು, ಇವ್ರು ಯಾಕೆ ಬರಲಿಲ್ಲ ಅಂತ ಕ್ವೆಶನ್ ಮಾಡೋದ್ರ ಬದಲು ಓಪನ್ ಮೈಂಡ್ಸೆಟ್ಟಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೆ. ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಬಟ್ ಯು ಜಸ್ಟ್ ಹ್ಯಾವ್ ಟು ಫೇಸ್ ಇಟ್ ಅಷ್ಟೆ.